ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್. ಯಾಕಂದ್ರೆ ವಿಡಿಯೋ ಮಾಡ್ತಿರೋದು ಗುಡ್ ಈವ್ನಿಂಗ್ ಅಲ್ಲಿ, ನಾಳೆ ಅಪ್ಲೋಡ್ ಆಗ್ಬೋದು. ಸೊ ಗುಡ್ ಮಾರ್ನಿಂಗ್. ನಾನು ಯಾವ ವಿಷಯದಲ್ಲಿ ಇವತ್ತು ಮಾತಾಡ್ತಾ ಇದ್ದೀನಿ ಅಂದ್ರೆ ಬಿಗ್ ಬಾಸ್. ಇವಾಗ ಬಿಗ್ ಬಾಸ್ ಹೆಂಗಾಗಿದೆ ಅಂದ್ರೆ, ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಬಿಗ್ ಬಾಸ್ ಇಷ್ಟು ಸಿಟ್ಟಾಗಿರೋದು ನಾನು ಇವಾಗ್ಲೇ ಇವತ್ತೇ ನೋಡಿರೋದು. ಅಂದ್ರೆ ಏನಾಗಿದೆ ಅಂದ್ರೆ ಗುರು, ಬಿಗ್ ಬಾಸ್ಗೆ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಸೀಸನ್ 11 ಅಂದ್ರೆ ಸ್ಟಾರ್ಟ್ ಮಾಡಿದ ದಿನಾನೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಸುದೀಪ್ ಅವ್ರು ಮಾಡಲ್ಲ ಹೋಸ್ಟ್, ಆಮೇಲೆ ಅದು ಆ ಕಡೆ ಈ ಕಡೆ ತುಂಬಾ ಹೆಸರು ಬಂತು. ಆಮೇಲೆ ಸುದೀಪ್ ಅವ್ರು ಮಾಡ್ತಾರಂತ ಆಯ್ತು, ಸ್ವಲ್ಪ ಜನರಿಗೆ ಖುಷಿ ಆಯ್ತು, ಸ್ವಲ್ಪ ಜನರಿಗೆ ಬೇಜಾರಾಯ್ತು. ಸೊ ಆಮೇಲೆ ಎಲ್ಲ ಆಯ್ತು, ಓಕೆ ಸುದೀಪ್ ಅವ್ರು ಮಾಡ್ತಾ ಇದ್ದಾರೆ ಅಂದ ಆದ್ಮೇಲೆ ಒಂದ್ 2 ವೀಕ್ ಆದ್ಮೇಲೆ ಈ ಸುದೀಪ್ ಅವ್ರು ಮಾಡಲ್ಲ ಅಂತ ಹೇಳಿದ್ರು. ಇವರು ಜಗದೀಶ್ ಅವರು ಎಲ್ಲರ ಪಾಲಿಗೆ ಸೈತಾನ್ ಆಗಿ ಹೋಗಿದ್ದಾರೆ. ಆಕ್ಚುಲಿ ಏನಂದ್ರೆ, ಇವರು ಜಗದೀಶ್ ಅವ್ರು ನಿಜವಾಗ್ಲೂ ಹೇಳ್ತೇನೆ ನಾನು, ಪರ್ಫೆಕ್ಟ್ ಕ್ಯಾಂಡಿಡೇಟ್ ಫಾರ್ ಬಿಗ್ ಬಾಸ್ ಅವರು. ಅಂದ್ರೆ ಅಷ್ಟು ಜನ ಒಂದ್ ಕಡೆ ಆದ್ರೆ ಇವ್ರು ಒಬ್ರು ಒಂದ್ ಕಡೆ. ಇವತ್ತು ಬಿಗ್ ಬಾಸ್ ನಾನು ನೋಡ್ದೆ, ನನ್ ಸಡನ್ಲಿ ಏನೋ ನನ್ನ ಅನಿಸಿಕೆಯನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಸ್ತು. ಏನ್ರಿ ಬಿಗ್ ಬಾಸ್ ಇಷ್ಟು ಸಿಟ್ಟಾಗಿದ್ದು ನಾನು ಅಂತೂ ನೋಡಿಲ್ಲ, ಇದುವರೆಗೂ ನೋಡಿಲ್ಲ. ಬಿಗ್ ಬಾಸ್ ಇವರು ಪ್ರಥಮ ಅವ್ರ ಸೀಸನ್ ಆಗಿರ್ಬೋದು, ಪ್ರತಾಪ್ ಅವ್ರ ಸೀಸನ್ ಆಗಿರ್ಬೋದು, ಅದಕ್ಕಿಂತ ಮುಂಚೆ ಕೆಲವು ಸೀಸನ್ ಬಂದಿತ್ತು, ಇವರು ನಮ್ಮ ಹುಚ್ಚ ವೆಂಕಟ್ ಅವರ ಸೀಸನ್ ಆಗಿರ್ಬೋದು. ಆದ್ರೆ ಬಿಗ್ ಬಾಸ್ ಇಷ್ಟು ಸಿಟ್ಟಾಗಿರೋದು ಇವತ್ತವರೆಗೂ ನಾನ್ ನೋಡಿಲ್ಲ. ಅಂಡ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಅವರು ಎಚ್ಚರಿಕೆ ಕೂತ್ಕೊಳ್ಳಿ ಅಂತ ಹೇಳ್ತಾರಲ್ವಾ. ಏನ್ರಿ ಬಿಗ್ ಬಾಸ್ ಅವರು ಸ್ಟಾರ್ಟ್ ಮಾಡಿದಾಗ ಪ್ರೋಮೋದಲ್ಲಿ ಅಂದ್ರೆ ಫಸ್ಟ್ ಟೈಮ್ ಅವರು ಆ ಸ್ಮೈಲ್ ಕೊಟ್ಟಿದ್ರು. ಆ ಬಿಗ್ ಬಾಸ್ ಯಾರು ಯಾರು ಅಂತ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಮೈಲ್ ಕೊಡ್ತಾರೆ ನೋಡಿ, ಆ ರಗಡ್ ಸ್ಮೈಲ್. ಆ ಸ್ಮೈಲ್ ಜೊತೆಗೆ ಸ್ಟಾರ್ಟ್ ಆದ ಬಿಗ್ ಬಾಸ್ ನನ್ಗನಿಸುತ್ತೆ, ಇವಾಗ ನಾನು ನನ್ನ ಮಿಸಸ್ ಜೊತೆ ಶೇರ್ ಮಾಡ್ತಾ ಇದ್ದೆ, ನನ್ಗೆ ಈ ವೀಕಲ್ಲಿ ಅಂದ್ರೆ ಲಾಸ್ಟ್ ವೀಕಲ್ಲಿ ಸುದೀಪ್ ಅವ್ರು ಹೇಳಿದ್ರು ನಾನು ಬಿಗ್ ಬಾಸ್ ಬಿಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಇನ್ನೊಂದ್ 2 ವೀಕಲ್ಲಿ ನಮ್ಮ ಬಿಗ್ ಬಾಸ್ ಅವ್ರು ಹೇಳ್ತಾರೆ ನಾನು ಬಿಗ್ ಬಾಸ್ ಇನ್ನು ಹೋಸ್ಟ್ ಮಾಡಲ್ಲ, ನನ್ಗೆ ಆಗೋದೇ ಇಲ್ಲ ಅಂತ ಹೇಳ್ಬಹುದು ಮೇ ಬಿ. ಯಾಕಂದ್ರೆ ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ. ಅಂದ್ರೆ ಇವತ್ತು ನಿಮ್ಮ ಫುಲ್ ವಿಡಿಯೋ ನೋಡಿದ್ರೆ, ನೀವು ಫುಲ್ ಒಂದು ಎಪಿಸೋಡ್ ನೋಡಿದ್ರೆ ಎಲ್ಲಾ ಕಡೆ ಜಗದೀಶ್ ಅವರೇ ಕಾಣ್ತಾ ಇದ್ದಾರೆ. ನನ್ ಪರ್ಸನಲ್ ಒಪಿನಿಯನ್, ಇವರು ಮಂಜಣ್ಣ ಅವ್ರು ಇದಾರಲ್ಲ, ಮಂಜು, ಇವರು ಉಗ್ರ ಮಂಜು. ಆಕ್ಚುಲಿ ಅವರು ಹುಚ್ಚ ಮಂಜು ಅಂತ ಇದ್ರೆ ಕರೆಕ್ಟ್. ಆಕ್ಚುಲಿ ಅವ್ರು ಏನ್ ಗುರು, ಅಷ್ಟು ಪ್ರವೋಕ್ ಮಾಡ್ತಾರೆ. ಅಯ್ಯೋ ದೇವ್ರೆ, ಇವರೆಲ್ಲ ಏನಂದ್ರೆ ಪ್ರತಿ ಸೀಸನ್ ಅಲ್ಲೂ, ಪ್ರತಿ ಬಿಗ್ ಬಾಸ್ ಅಲ್ಲೂ ನಾನು ನೋಡಿದ್ದೇನೆ, ಇವರು ಹೊರಗಡೆ ಬಾ ನೋಡ್ಕೊಳ್ತೀನಿ, ಹೊರಗಡೆ ಬಾ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಹೊರಗಡೆ ಬಂದ್ಮೇಲೆ ಅಯ್ಯೋ ದೇವ್ರೆ, ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾರೆ. ಸೊ ಏನು ಅಂತ ಗೊತ್ತಾಗಿಲ್ಲ. ಹುಚ್ಚರ ಸಂತೆಯಲ್ಲಿ ನಾವು ಹುಚ್ಚರು, ನೀವು ಹುಚ್ಚರು. ನೋಡ್ತಾ ಇದೀವಿ ಬಿಗ್ ಬಾಸ್, ನಾಳೆ ನೋಡೋಣ ಏನಾಗುತ್ತೆ ಅಂತ. ಸೊ ಟೇಕ್ ಕೇರ್, ಬಾಯ್.